Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೌದು, ನೀವು ಹೋಲಿ ಎಲ್ಲ ಆಡ್ತಿದ್ರಾ? ಐ ಮೀನ್, ದೊಡ್ಡ ಬಿಸ್ನೆಸ್ ಮ್ಯಾನು, ನಿಮಗಿದರೆಲ್ಲ ಅಭ್ಯಾಸ ಇದೆಯೋ ಇಲ್ವೋ ಅಂತ. ಯಾಕೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದವರು ಇವೆಲ್ಲ ಮಾಡಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ? ನಾನು ನಿಮ್ಮ ಥರನೇ ಮನುಷ್ಯ ಕಣ್ರಿ. ಚಿಕ್ಕ ವಯಸ್ಸಿನಲ್ಲಿ ನಾನು ಸಿಕ್ಕಾಪಟ್ಟೆ ಹೋಳಿ ಆಡ್ತಾ ಇದ್ದೆ. ನನಗೆ ಕಲರ್ಸ್ ಅಂದರೆ ತುಂಬ ಇಷ್ಟ. ಐ ಲವ್ ಕಲರ್ಸ್. ಇಡೀ ಪ್ರಪಂಚ ಹೀಗೆ ಕಲರ್ಫುಲ್ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅನ್ಕೋತಾ ನಂದು ಒಂದು ದೊಡ್ಡ ಗ್ಯಾಂಗ್ ಇತ್ತು. ಆ ಗ್ಯಾಂಗ್ ಕಟ್ಕೊಂಡು ಎಲ್ಲರ ಥರ ನಾನು ಮನೆ ಮನೆಗೆ ಹೋಗಿ ಎಲ್ರಿಗೂ ಬಣ್ಣ ಹಚ್ತಾ ಇದ್ದೆ. ದೊಡ್ಡವರು ಚಿಕ್ಕವರು ಅಂತ ಇರ್ತಿರಲಿಲ್ಲ, ಬಡವ ಶ್ರೀಮಂತ ಅಂತ ಇರ್ತಿರಲಿಲ್ಲ. ಎಂಜಾಯ್ ಮಾಡ್ತಿದ್ದೆ, ಜಾಲಿಯಾಗಿರ್ತಿತ್ತು. ಬಟ್ ದೊಡ್ಡವನಾಗಿ ಬೆಳೀತಾ ಬೆಳೀತಾ ಆ ಸರ್ಕಲಿಂದಾನೇ ದೂರ ಆಗ್ಬಿಟ್ಟೆ. ಟಚ್ಚೆ ಹೊರಟಾಯ್ತು. ಆಮೇಲೆ ಏನಿದ್ರು ಈ ದೊಡ್ಡ ಮನೆ, ಈ ಕಾಂಪೌಂಡು, ಇಷ್ಟೇ ನನ್ನ ಜೀವನ ಆಗೋಯ್ತು. ಏನು ಗೊತ್ತಾ, ನಾವು ಮಕ್ಕಳಾಗಿದ್ದಾಗ ಸಿಕ್ಕಾಪಟ್ಟೆ ಹೋಳಿ ಆಡ್ತಾ ಇದ್ವಿ. ಬೆಳಗ್ಗಿಂದ ಸಂಜೆ ತನಕ ಸಿಕ್ಕದವ್ರಿಗೆಲ್ಲ ಬಣ್ಣ ಹಾಕ್ತಾ ಇದ್ವಿ. ಹೊಂಚು ಹಾಕಿ ಕೂತು ಬಣ್ಣ ಬಳಿತಾ ಇದ್ವಿ. ಎಲ್ಲ ಮುಗಿಸಿ ಸಂಜೆ ಮನೆಗೆ ಬಂದರೆ ಮೈಗಂಟ್ಕೊಂಡಿರೋ ಬಣ್ಣ ಹೋಗೋದಕ್ಕೆ 3 ದಿವಸ ಬೇಕಾಗ್ತಿತ್ತು. ಬಿಳಿಗಿರೋ ಗೌತಮ್ ದಿವಾನ್ ಕೆಂಪಗಾಗ್ಬಿಡ್ತಿದ್ದ. ನೀವು ಕೆಂಪಾದ್ರೂ ಪರವಾಗಿಲ್ಲ, ಆದ್ರೆ ತೆಳ್ಳಗ್ ಮಾತ್ರ ಆಗ್ಬಾರ್ದು. ಮತ್ತೆ ನೀವು ಹೋಳಿ ಆಡ್ತಿರ್ಲಿಲ್ವಾ? ಎಂಥ ಪ್ರಶ್ನೆ ಕೇಳಿದ್ರಿ ನೀವು. ನಿಮ್ಮಂತವ್ರ ಹೋಳಿ ಆಡಿದ್ರೆ ನಾವ್ ಆಡದೇ ಇರಕ್ಕಾಗತ್ತಾ? ಮನೇಲಂತೂ ಹೋಳಿನ ಸಖತ್ ಎಂಜಾಯ್ ಮಾಡ್ತಿದ್ವಿ ನಾವು. ಅಪ್ಪ ಬೆಳಿಗ್ಗೆ ಎಲ್ರಿಗೂ ಅರ್ಶಿನ ಕುಂಕುಮ ಹಚ್ಚಿ ಆಶೀರ್ವಾದ ಮಾಡ್ತಿದ್ರು. ನಾವು ಫಸ್ಟ್ ಅವ್ರಿಗೆ ಬಣ್ಣ ಬಳಿತಿದ್ವಿ. ಅಮ್ಮ ಅಂತೂ ಅಯ್ಯೋ ಅನ್ನಿಸ್ಬಿಡ್ತಿದ್ವಿ. ನಾವು ಕೊಡೋ ಹಳವಳಿ ತಡ್ಕೊಳ್ದೆ ಅಮ್ಮ ಎಷ್ಟು ಕಣ್ಣೀರು ಹಾಕಿದ್ದಾರೆ ಗೊತ್ತಾ? ಅಮ್ಮನ ಪ್ರಭಾವ. ಹೆಣ್ಮಕ್ಳು ಮನೇಲಿ ಸ್ಟ್ರಾಂಗು, ಪಾಪ ಜೀವ. ನಾನು ಅಪ್ಪಿ ಇಬ್ರು ಸೇರ್ಕೊಂಡು ಅವನು ಬಣ್ಣದಲ್ಲಿ ಮುಳುಗಿಸ್ಬಿಡ್ತಿದ್ವಿ. ಪಾಪ, ನಿಜವಾಗ್ಲೂ ಪಾಪ ಅವನು. ಆದ್ರೆ ನಾನ್ ತಪ್ಪಿಸ್ಕೊಬಿಡ್ತಿದ್ದೆ. ನಾನು ಒಂದ್ಸಲನೂ ಬಣ್ಣ ಹಚ್ಚಿಸ್ಕೊಂಡಿಲ್ಲ ಗೊತ್ತಾ? ಈಗಿರೋ ತರ ಅಲ್ಲ. ಮುಂಚೆ ನಾನು ತುಂಬಾನೇ ನಟೋರಿಯಸ್ ಆಗಿದ್ದೆ. ಹೌದಾ? ಹಾಗೆಲ್ಲ ಇದ್ರ ನೀವು? ಅದನ್ನ ಯಾಕೆ ಕೇಳ್ತೀರಾ? ಆಗೆಲ್ಲ ನನ್ನನ್ನ ಹಿಡಿಯೋರೇ ಇರ್ಲಿಲ್ಲ. ಅಪಾರ್ಟ್ಮೆಂಟ್ ಅಲ್ಲಿ ಎಲ್ರು ಮನೆಗೆ ಹೋಗ್ತಿದ್ವಿ, ಬೆಲ್ ಹೊಡಿತಿದ್ವಿ. ಅವರು ಡೋರ್ ಓಪನ್ ಮಾಡಿದ ತಕ್ಷಣ ಅವ್ರ ಮೇಲೆ ಬಣ್ಣ ಹಾಕೋದು, ಎದ್ದೋ ಬಿದ್ದು ಅಂತ ಅಲ್ಲಿಂದ ಓಡೋಗೋದು. ಸಖತ್ ಮಜಾ ಇರೋದದು. ಚೈಲ್ಡ್ಹುಡ್ ಹಾಗೆ ನಾವು ತುಂಬ ಖುಷಿಯಾಗಿದ್ವಿ. ನಾವಾಗಿದ್ವಿ ಅಂದರೆ ಅದು ಮಕ್ಕಳಾಗಿದ್ದಾಗ ಮಾತ್ರ. ನಮ್ಮ ಲೈಫಲ್ಲಿ ಒಂದೇ ಸರ್ತಿ ಬರೋ ಮೋಸ್ಟ್ ಬ್ಯೂಟಿಫುಲ್ ಸೀಸನ್. ನಿಜ. ಆದ್ರೆ ಆ ಸೀಸನ್ ತುಂಬಾ ಬೇಗ ಮುಗ್ದೋಗ್ಬಿಡುತ್ತೆ, ಈ ಮಾವಿನ ಹಣ್ಣು ಸೀಸನ್ ತರ. ನಾನು ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೋತೀನಿ. ಆಲ್ಮೋಸ್ಟ್ 20 ವರ್ಷ ಆಗಿರ್ಬೇಕು ನಾನು ಹೋಳಿ ಆಡಿ. ಟೈಮೇ ಸಿಗಲಿಲ್ಲ, ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟೆ. ಚಿಕ್ಕ ವಯಸ್ಸಿನಲ್ಲಿ ನಾನು ಮಲಗಿರುವಾಗ ಮಧ್ಯರಾತ್ರಿ ಬಂದು ನಮ್ಮಮ್ಮ ಅಮ್ಮನ ಬಗ್ಗೆ ಏನೋ ಹೇಳಕ್ ಬಂದ್ರಿ, ಏನ್ ಹೇಳಿ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.